ಅಬ್ಬಾ ಏನ್ ಬೇವ ಗೆಳತಿಯರ್ ಜೊತೆ ಹಿಕ್ಕೊಂಡು ಬಾಗಿಲು ಮುಂದೆ ಬಂದು ನಿಂತು ಬಿಟ್ಟಿರಲ್ಲ. ನಮ್ನಿ ಅಳಿಯ ಮಗಳು ಮನಿಗೆ ಬಂದಾಗ ಸ್ವಾಗತಕ್ಕೆ ನಿಂತಂಗ ಆಗೈತಿ ನೋಡ್ರಿ. ಅರೆ ಸುಮ್ಮನಿರ್ರಿ, ಏನೋ ಯಾಕೆ ಮಾತಾಡ್ತೀರಿ? ಅವ್ರು ನಮ್ಮ ಬಗ್ಗೆ ಏನ್ ತಿಳ್ಕೊಂಗಿಲ್ಲ ಹಂಗ ಮಾತಾಡಿದ್ರ. ಅಯ್ಯೋ ನಾನೇನು ಅನ್ಬಾರ್ದಂದೆ, ನೀವ್ ಯಾಕ್ರಿ ಹಂಗ ಸಿಡಿ 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 ಮೂತಿ ಸಿಂಗಾರ ಮಾಡ್ದಂಗೆ ಮಾಡ್ತೀರಿ ಎಲ್ಲದಕ್ಕೂ. ಏನ್ ಬೇಯತ್ತಿ ನಾ ಏನ್ರ ತಪ್ಪು ಹೇಳಿದ್ನೇನ? ನೀವು ಹಂಗ ನಿಂತಿರೋ ಅದಕ್ಕೆ ಅಂದೆ. ನೋಡಿ ನಿನ್ ಮಗಳು ಬೈಯಾಕತ್ತಾಳ. ಇಲ್ಲಿ ಬಿಡಪ್ಪ, ಬೇಜಾರು ಮಾಡ್ಕೊಬೇಡ. ನಕಲಿ ಮಾಡ್ತಾನೆ ಬಿಡವ ಅವನ. ಇಲ್ಲಪ್ಪ, ಮತ್ತೆ ನೀವು ಬರ್ತಾನೆ ಅಂದೆಲ್ಲ, ಫೋನ್ ಹಚ್ಚಿದ್ರಲ್ಲ, ಮತ್ತೆ ಹಂಗ ನಾವು ಗಾಳಿಗೆ ಹೊರಗೆ ಕುಂತಿದ್ದೆ ಇಲ್ಲೇ, ಮತ್ತೆ ನಿಮ್ಮ ಗಾಡಿ ಬರಕ್ಕೆ ಎದ್ದು ನಿಂತಿ ಆಟ. ಹೌದನ್ಬೇ, ಎಲ್ಲಿ ನಿಂತಿದ್ದೇನೋ ಚಂದ ಕಾಣಕತ್ತತಿ. ಆದ್ರ ಕೈಯಾಗ ಆರ್ತಿ ತಟ್ಟಿ ಒಂದು ಮಿಸ್ಸಿಂಗ್ ಐತಿ. ಅದೊಂದು ಇದ್ದಿದ್ರ ಕಂಪ್ಲೀಟ್ ಆಗಿತ್ತು. ಬರೀ ನಕ್ಸಟ್ಕೊಂಡ್ರು ನಕ್ಸಟ್ಟಿವ ಮಹೇಶಪ್ಪಗ ಬರ್ರಿ ಕಾಮಿಡಿ ಮಾಡ್ತಾನ. ಇರ್ಲಿ ಬಿಡಪ್ಪ, ಚಲೋ ಆತು ಬಿಡಪ್ಪ, ಕರ್ಕೊಂಬಂದದ್ದು ಭಾರಿ ಚಲೋ ಆತು. ಖುಷಿ ಆತಪ್ಪ, ನನಗೆ ಸಮಾಧಾನ ಆತು. ಖುಷಿಗಿಂತ ಹೆಚ್ಚಿಗೆ ಸಮಾಧಾನ ಆತು. ಒಟ್ಟು ನನ್ನ ಗಂಡು ಬಂದು ಮುಟ್ಟದ್ರಾಗ ನನ್ನ ಮಗಳು ಮನೆಗೆ ಬಂದು ಮುಟ್ಟಿದ್ಲಲ್ಲ, ಅದು ಸೇಫಾಗಿ ಮನೆಗೆ ಬಂದು ಮುಟ್ಟಿದ್ಲಲ್ಲ, ಅದು ದೊಡ್ಡ ಸಮಾಧಾನ. ಪುಣ್ಯ ಬರಲಿ ಅಪ್ಪ, ನಿನ್ನ ಹೆಂಡತಿಗೆ ಪುಣ್ಯ ಬರಲಿ. ಇದೊಳ್ಳೆ ಚಲೋ ಆತಲ್ಲ, ಯಾಕೆ ಬೇತಿ? ಹೋಗಿದ್ ನಾನು, ಕರ್ಕೊಂಬಂದದ್ದು ನಾನು. ಪೆಟ್ರೋಲ್ ಖರ್ಚು ಮಾಡ್ಕೊಂಡು ನನ್ನ ಟೈಮ್ ವೇಸ್ಟ್ ಮಾಡ್ಕೊಂಡು ಕರ್ಕೊಂಬಂದಾನೆ. ಅದು ನಿಮ್ಮ ಮಗಳು ಸಿಡಕ್ ಮತ್ತೆ ಸಿಂಗಾರವ ಗಾಡಿ ಹತ್ತಕ್ಕೆ ರೆಡಿ ಇದ್ದಿದ್ದಿಲ್ಲ. ಹಂಗೂ ಹಿಂಗೂ ವಾಪಸ್ ಗಾಡಿ ಹತ್ತಿಸಿ ಹೆಂಗೆ ಕರ್ಕೊಂಬರೋದ್ರಾಗ ನಮ್ಗೆ 7-11 ನಾನು ಹೆಣ ಬಿದ್ದೋಗೈತಿ. ನೋಡಿದ್ರೆ ಮಂದಿ ಏನು ಅನ್ಕೊಂತಾರೆ ನನ್ನ ಬಗ್ಗೆ. ಇಷ್ಟೆಲ್ಲ ಕಷ್ಟಪಟ್ಟನಿ, ಪುಣ್ಯ ನಾನು ಹೆಂಡತಿಗೆ ಹೋಗ್ಬೇಕನ? ಚಲೋದಿ ಬಿಡು ನೀನು. ಹ್ಞೂಲ್ಲ, ಪುಣ್ಯ ನಿನ್ನ ಹೆಂಡತಿಗೆ ಪುಣ್ಯ ಬಂದ್ರೆ ನಿನಗೂ ಪುಣ್ಯ ಬಂದಂಗನ. ಅದು ಹಂಗದ ಮತ್ತೆ. ಚಲೋ ಲೆಕ್ಕದವ್ರಿ ಇದ್ರಿ ಒಟ್ಟು ನೀವು. ತಗೋರ್ಬೇ ಏತಿ ಕರ್ಕೊಂಬಂದ ನೋಡುವ, ಬಿಟ್ಟೆ ನೋಡುವ. ನಾ ಹೋಗ್ಕ ನೀನು ಸಾಕಾತ್ ನನಗೆ ಬಿಸ್ಲಾಗ ಹೋಗಿ ಬರೋದ್ರಾಗನ. ಯವ್ವ ಮಜ್ಜಿಗಿದವ ಇಲ್ಬೇ? ಹೋಗ್ಯಪ್ಪ, ಅಲ್ಲಿ ಒಳಗೆ ನಿಮ್ಮ ಮತ್ತೆ ಮುಂದೆ ಕೇಳು ಹೋಗು. ನನಗೇನು ಗೊತ್ತು, ನಾ ಏನು ಅಡಿಗೆ ಮನೆಯಾಗ ಇರಕ್ಕೆ. ಏನೋ ಹೋದ್ನೇನ ಏಟೇನ್ರ ಏಟೇಟ್ ಮಾಡಿದ್ನೇನ ಕೊಟ್ಟನೇನ ಬಂದೇನ ಎಲ್ಲ ಆಕಿಗೆ ಗೊತ್ತಲ್ಲ. ಹೋಗಿ ಕೇಳು ಹೋಗಿ ಒಳಗೆ. ಆತು ಬಾಯ್ ರೀ ಸಿಡಕ್ ಮುತ್ತಿ ಸಿಂಗಾರವ್ವ. ನಡಿಯವ ಮಗಳ, ಹೋಗೋಣ ನಡಿ ಮನೆಗೆ. ಹಂಗೆ ಅವ್ರಕ್ಕ ಪುಣ್ಯ ಬರಲಿ, ನಿನಗೆ ಪುಣ್ಯ ಬರಲಿ, ನಿನ್ನ ಹೊಟ್ಟೆ ತಣ್ಣಗಿರಲಿ. ನಾ ಹೋಗ್ತಾನವ ಮನೆಗೇನೇನು, ಮತ್ತು ನನ್ನ ಗಂಡ ಬರೋ ಹೊತ್ತಾತು, ಹೋಗ್ತಾನೆ. ನೀ ಬರ್ತೀಯನ ಅನ್ಪಣವ? ಬರ್ತಾನೆ ನಡಿಯ, ಇನ್ನೊಂದು ಚೂರು ಹೊತ್ತು ಕುಂತು ಬರ್ತಾನೆ ನಡಿ. ಆತ ಹಂಗಾರ ಹೋಗಿ ನೀನು, ನಾನು ಹೋಗ್ತಾನೆ. ನಾಳೆ ಬರ್ತೀಯಿಲ್ಲ ಸಂಗಿನ ರೊಕ್ಕ ಕಟ್ಟಕ್ಕೆ? ಬರಬೇಕು, ನೋಡ್ಬೇಕವ ಏನೇನು. ಯಾರು ಕಟ್ಟಬೇಡ್ರಿ ಅಂತ ಹೇಳಿದಾರಲ್ಲ, ಮತ್ತೆ ಯಾಕೆ ಕಟ್ಬೇಕು ಅದನ್ನ? ಹೋಗಯ್ಯವ ಹೋಗತ್ತಾಗ ತುಸಾ ಬಡ್ಡಿ ಇಲ್ಲಿ ತನಕ ನಾವು ಕಟ್ಟಿದ್ದ ಅಸಲು ಬಡ್ಡಿ ಎಲ್ಲ ಸೇರಿ ಅವ್ರು ಕೊಟ್ಟದ ರೊಕ್ಕಕ್ಕೆ ಸಮ ಆಗಿ ಹೋಗೈತಿ. ಯಾರು ಕಟ್ಟಬೇಡ್ರಿ ಅಂತ ಹೇಳ್ಯಾರಂತ ನನ್ನ ಮಗ ಅನ್ನಕತ್ತಿದ್ದ. ನಿನ್ನೆ ನಾ ರೊಕ್ಕ ಕೇಳತ್ಲೆ, ಹೋಗ್ಬೇವ ಕಟ್ಟಂಗಿಲ್ಲ ಅಂತ, ಕಟ್ಟಬಾರ್ದಂತ. ಹೋಗು, ನೀ ಯಾಕೆ ಕಟ್ಟಕ್ಕೆ ಹೋಗಿ? ಇಲ್ಲಿ ತನಕ ಅವ್ರ ಬಡ್ಡಿ ಅಸಲು ತಗೊಂಡಾರ ನಮ್ಮ ಕಡೆಯಿಂದ. ಅವ್ರು ರೊಕ್ಕ ಕೊಟ್ಟದ್ದಕ್ಕೂ ಅದಕ್ಕೂ ಮುಟ್ಟಿಗೈತಿ. ಹೋಗು, ಎಷ್ಟಂತ ಬಡ್ಡಿ ಕಟ್ತೀರಿ ಅವ್ರಿಗೆ? ಕಟ್ಟಕ್ಕಾಗಂಗಿಲ್ಲ ಅಂತ ಹೇಳಿ ಹೋಗಿ ಬಂದರಿಗೆ ಅನ್ನಕತ್ತಿದ್ನವ. ಏನು ಮಾಡೋದೇನು ತಿಳಿಯಲ್ಲ ಹೊಲ್ತ ನನಗೂ. ಹೌದಯ್ಯವ, ಅದು ಒಂದು ಐತಿ, ನನಗೂ ಗೊತ್ತಾಗ್ಲಿಲ್ಲ ನೋಡು. ತಡಿ ನಮ್ಮ ಮನೆಯವ್ರನ್ನ ಕೇಳ್ತಾನೆ, ಏನ ಗೊತ್ತಾಕತಿ. ಏನಕ್ಕ ಅದು ಕೋರ್ಟಿಂದ ಆರ್ಡ್ರ್ ಏನ ಅಂದ್ರವ, ಅದು ಏನೈತಿ ಏನ ನನಗೂ ಸರಿಯಾಗಿ ಗೊತ್ತಿಲ್ಲ. ಕೇಳೋಂತಡಿ, ಕೇಳಿದ್ರೆ ಗೊತ್ತಾಕತಿ. ಹೆಂಗಾದ್ರು ಬಿಡಂಗಿಲ್ಲ ಬಿಡೆಯವ, ಅವ್ರ ಮನೆಗೆ ಬಾಗ್ಲಿಗೆ ಬಂದು ನಿಂತು ಬಿಡ್ತಾರ. ಹುಯ್ ಅಂತಂದು ಯಾರು ಅವ್ರ ಜೊತೆ ಜಗಳ ಮಾಡ್ಬೇಕು? ಸುಮ್ಮನೆ ಒಪ್ಪಿಗೆನ್ ತಗೊಂಡವಿ, ಮತ್ತೆ ಕಟ್ಟದ, ಮತ್ತೆ ಇನ್ನೇನು ಮಾಡೋಕತ್ತಿ? ಅವ್ರು ಏನು ಬಿಡಂಗಿಲ್ಲ ಅನಿಸ್ತತಿ ನನಗೇನ. ಏನ ನೋಡೋಣ ನಡಿಯವ, ನಾಳೆ ಬರ್ತಾರಲ್ಲ ನೋಡಕ್ಕೆ ಬರ್ತೈತಿ ಏನಾಕತಿ. ಏನು ಕೇಳ್ಬೇಕು, ಒಂದಿಷ್ಟು ಯಾರನ್ನಾರ ಹಿರಿಯರನ್ನ ಕೇಳಿದ್ರೆ ಗೊತ್ತಾಕತಿ. ತಿಳಿಯೋದಂತಾರನ್ನ ಕೇಳಿದ್ರೆ ಗೊತ್ತಾಕತಿ. ಆತು ತಗೋ, ಬರ್ತಾನೆ ತಗೋ. ನಾ ಏನು ಗೌರಕ್ಕ ಬರ್ತಾನೆ ತಗೋರವ. ಆತು ಬಾರ್ಲಿ ಒಂದಿಟ. ಮಧ್ಯಾಹ್ನಗೆ ದಿನಾನು ಬರೋದೇ ಇಲ್ಲವ. ನನಗೂ ನಿಮ್ಮ ಮನೆಗೂ ಭಾಳ ದೂರ ಆಕತ್ತೀವ. ನನಗೂ ಅಡ್ಡಾಡ್ಕೊಂತ ಬರಕ್ಕ ಕಾಲು ನೋಯಿಸ್ತಾವ. ಒಂದಿಟ್ಟು ಬಂದು ಹೋಗ್ಯಂತೀರ್ರಿ, ಏನ್ರ ಕೆಲಸ ಇದ್ದಾಗ ಆಟ ಬರ್ತೀರಿ. ನನಗೂ ನೋಡಿದ್ರೆ ಬೇಜಾರು ಹೊಡಿತಿರ್ತತಿ ಇಲ್ಲಿ. ಆತು ಗೌರಕ್ಕ ಬರ್ತಾನೆ ಅಂತ. ನಡಿಯವ. ಯವ್ವ ಯಾರು ಕಳ್ಸಂದಿದ್ರು? ನನಗೆ ಅಷ್ಟು ಬರಾಕತ್ತಿಲ್ಲ ನೋಡುವ ನಿನ್ನ ಮೇಲೆ. ಯಾಕೆ ಜೀವ ತಿಂತಿಬೇವ? ನನ್ನ ಫ್ರೆಂಡ್ಸ್ ಎಲ್ಲ ನೋಡಿದ್ರೆ ಏನು ಅನ್ಕೊಂತಾರ? ಯಾವುದೋ ಹುಡುಗನ ಜೊತೆಗೆ ಹೋದ್ ನೋಡು ಅಂತ ಅನ್ಕೊಂತಾರ. ನನಗೆ ಎಷ್ಟು ಇನ್ಸಲ್ಟ್ ಆಯ್ತು ಗೊತ್ತಾನ. ನೀ ಯಾಕೆ ಕಾಲೇಜ್ ಕಡೆಗೆಲ್ಲ ಅವ್ರನ್ನ ಕಳಿಸ್ತಿದ್ದಿ? ಇದು ನನಗೆ ಸರಿ ಅನ್ಸಂಗಿಲ್ಲ ನೋಡ್ಬೇವ. ಅಯ್ಯವ್ವ ಹೋಗಿ ನಡಿಯೇ ಮೊದ್ಲಿಂದ ಏನೋ ಅಂತಾರಲ್ಲ, ಪುಣ್ಯ ಕೆಮ್ಮಿ ಕೊಟ್ರ ಹಲ್ಲು ಹಿಡಿದು ನೋಡಿದ್ರ ಅಂತ ಅಂತಕ್ಕೆ ನೀನು ನಡಿ. ಅಯ್ಯವ್ವ ಎಷ್ಟು ಚಂದ ಐತಿ ನೋಡೋದು ಹುಡುಗಿ ಎಲ್ಲ. ಒಳ್ಳೆ ಐತಿ. ನಮ್ಮ
ಮೀನಾಕ್ಷಿಗಿಂತನೂ ಚಂದ ಕಾಳ್ ನೋಡ್ರಿ ಅಲ್ಲ. ಅಕ್ಕಿನಂಗ ಅವ್ರ ಅವನಂಗ ತೆಳೋಗ ಹುಡುಗಿ, ಬೆಳ್ಳಗ ತಿದ್ದಿದ್ದು ಗೊಂಬೆಗಿತ್ತು ನೋಡ, ಗೊಂಬೆ ಹಂಗ ಹೂನಾಗ್ಯವ್ರಕ್ಕ. ಇವ ಕೈ ತೊಳೆದು ಮುಟ್ಬೇಕು ಬಿಡವ ಆಕಿನ, ಅಷ್ಟು ಬೆಳ್ಳಗರ್ನ ಹಾಲಿದ್ದಂಗೆ, ಹಾಲಿನ ಕಲರ್ ಇದ್ದಂಗೆ ಅದಾಳವ ಇವ ಹುಡುಗಿ. ಅದು ಯಾವನ ಮದುವೆ ಮಾಡ್ಕೊಂಡವ, ಎಲ್ಲಿ ಮಾಡ್ಕೊಂಡವ ಮುಟ್ಟಿಸ್ಕೊಡಂಗಲ್ಲ ಅವ್ನು ಹೆಂಡ್ತಿನ ಯಾರ ಕೈ ಲೆಕ್ಕ. ನಾನು ಹೆಂಡ್ತಿ ಹೊಲಸು ಹಾಕಾಳ ಅಂತಂದು ಮುಟ್ಟಿದ್ರೆ ಹೊಲಸು ಹಾಕಾಳ ನನ್ನ ಹೆಂಡ್ತಿ, ಅಷ್ಟು ಬೆಳಗದಾಳ ಅಂತಂದು. ಏವ ಎಷ್ಟು ಚಂದ ಐತಿ ಆ ಹುಡುಗಿ. ಒಟ್ಟು ಅವ್ರು ಚಲೋ ಕಡೆಗೆ ಎಲ್ಲಾರ ಒಂದು ಚಲೋ ಕಡೆಗೆ ಲಗ್ನ ಆದ್ರೆ ಚಲೋ ಆಕತಿ. ಹ್ಞೂನವ, ಹೆಣ್ಮಕ್ಳು ಚಲೋ ಮನೆಗೆ ಸೇರ್ಬೇಕು ಬಿಡುವ, ಅದೇನ ಖರೆ. ಗೌರಕ್ಕ ಇಲ್ಲ ಬೇಡವ, ನಾನು ಏನೋ ಒಂದು ಕೇಳ್ತೇನೆ ನಿನಗೆ. ಏನು ಹೇಳ, ಏನಾಯ್ತು, ಏನು ಬೇಕಾಗಿತ್ತು? ರೊಕ್ಕ ಏನ್ರ ಬೇಕಾಗಿದ್ದವನ? ಇಲ್ಲವ ರೊಕ್ಕ ಬೇಡ, ನಾ ಕೇಳ್ದ, ನಾ ಭಾಳ ಕೊಟ್ಟು ನಿನ್ನ ಉಪಕಾರನ ಯಾವತ್ತು ತೀರ್ಸೋಕ್ಕಾಗಲ್ಲ. ಇಲ್ಲ ರೊಕ್ಕ ಬೇಡವ, ನನಗೆ ಒಂದಿನದ ಮಟ್ಟಿಗೆ ನೀವು ಕಾರ್ ಗಾಡಿ ಕೊಡ್ತಿದ್ರೆ ಚಲೋ ಆಕಿತ್ತೇವ. ಯಾಕಂದ್ರೆ ನನ್ನ ಮಗಳನ್ನ ಕರ್ಕೊಂಬರಕ್ಕೆ ಹೊಂಟಾನೆ ಡಿಲಿವರಿಗೆ. ಹಾಗಾಗಿ ಬಸ್ನಾಗ ಕರ್ಕೊಂಬರಕ್ಕೆ ಕಷ್ಟ ಆಕೈತಿಲ್ಲ ಗೌರಕ್ಕ. ಅದ್ರಾಗ ನೋಡಿದ್ರೆ ಬಸ್ ಫ್ರೀ ಆದಾಗಿಂದ ನುಗ್ಲುವ ಗದ್ಲ ಅಂದ್ರೆ ಗದ್ಲ, ಬಸ್ನ್ಯಾಗ ಕಾಲು ಇಡಕ್ಕೆ ಜಾಗ ಇರಂಗಿಲ್ಲ. ಹಾಗಾಗಿ ಅದಕ್ಕೆ ನಿಮ್ಮ ಕಾರ್ ಗಾಡಿ ಕೊಟ್ಟಿದ್ರೆ ನನ್ನ ಮಗ ಕಾರ್ ಹೊಡ್ಯಕ್ಕೆ ಬರ್ತೈತಿ, ನನ್ನ ಮಗ ಕಾರ್ ಹೊಡಿತಾನ. ಅಂದರೆ ಗಾಡಿ ಕೊಟ್ಟಿದ್ರೆ ನಾವು ಮತ್ತು ಪೆಟ್ರೋಲ್ನ ಮತ್ತು ನಾ ಹಾಕಿಸ್ಕೊಂಡು ಹೋಗ್ಕನಿವ, ಮತ್ತು ಕೊಟ್ಟಿದ್ರೆ ಚಲೋ ಆಕಿತ್ತು ಅಂತ. ಆಟನೇ ಅದ್ಯಾ ನಮ್ಮನಿ ಎದು ಹೆದರಿ ಕೇಳ್ತಿದ್ದಿ. ಆಯ್ತು ತಗ, ಒಯ್ವಂಟೆಗಾರ ಅದೇನು ಆಸ್ತಿನ ನಡುವ ಕಾರ್ ಗಾಡಿ ಎಲ್ಲ ಒಯ್ವಂಟೆ ಅಂತ ಸಂಜೆ ಮುಂದೆ ನನ್ನ ಮಗ ಹೇಳಿ ಇಡ್ತಾನೆ. ಅವ ನಡುವಲ್ಲವ, ಅವನ ಒಬ್ಬನ ಕಾರ್ ತಗೊಂಡು ಅಡ್ಡಾಡವನ ಇವ ನಮ್ಮ ಮನ್ಯಾಗ. ದೊಡ್ಡನಿಗೂ ಕಾರ್ ಗಾಡಿ ಓಡ್ಸಕ್ಕೆ ಬರಂಗಿಲ್ಲ, ಇವನು ಸಣ್ಣನಿಗೆ ಅಂತೂ ಕೊಡೋದೇ ಇಲ್ಲ ಅವರು. ನೀನು ಓಡ್ಸಕ್ಕೆ ಬರೋದಿಲ್ಲ ಒಯ್ಬೇಡ ಅಂತಾರೆ. ಹಾಗಾಗಿ ಅವನ ನುಗ್ಲುವ ಗದ್ಲ ಅಂದ್ರೆ ಗದ್ಲ, ಬಸ್ನ್ಯಾಗ ಕಾಲು ಇಡಕ್ಕೆ ಜಾಗ ಇರಂಗಿಲ್ಲ. ಹಾಗಾಗಿ ಅದಕ್ಕೆ ನಿಮ್ಮ ಕಾರ್ ಗಾಡಿ ಕೊಟ್ಟಿದ್ರೆ ನನ್ನ ಮಗ ಕಾರ್ ಹೊಡ್ಯಕ್ಕೆ ಬರ್ತೈತಿ, ನನ್ನ ಮಗ ಕಾರ್ ಹೊಡಿತಾನ. ಅಂದರೆ ಗಾಡಿ ಕೊಟ್ಟಿದ್ರೆ ನಾವು ಮತ್ತು ಪೆಟ್ರೋಲ್ನ ಮತ್ತು ನಾ ಹಾಕಿಸ್ಕೊಂಡು ಹೋಗ್ಕನಿವ, ಮತ್ತು ಕೊಟ್ಟಿದ್ರೆ ಚಲೋ ಆಕಿತ್ತು ಅಂತ. ಆಟನೇ ಅದ್ಯಾ ನಮ್ಮನಿ ಎದು ಹೆದರಿ ಕೇಳ್ತಿದ್ದಿ. ಆಯ್ತು ತಗ, ಒಯ್ವಂಟೆಗಾರ ಅದೇನು ಆಸ್ತಿನ ನಡುವ ಕಾರ್ ಗಾಡಿ ಎಲ್ಲ ಒಯ್ವಂಟೆ ಅಂತ ಸಂಜೆ ಮುಂದೆ ನನ್ನ ಮಗ ಹೇಳಿ ಇಡ್ತಾನೆ. ಅವ ನಡುವಲ್ಲವ, ಅವನ ಒಬ್ಬನ ಕಾರ್ ತಗೊಂಡು ಅಡ್ಡಾಡವನ ಇವ ನಮ್ಮ ಮನ್ಯಾಗ. ದೊಡ್ಡನಿಗೂ ಕಾರ್ ಗಾಡಿ ಓಡ್ಸಕ್ಕೆ ಬರಂಗಿಲ್ಲ, ಇವನು ಸಣ್ಣನಿಗೆ ಅಂತೂ ಕೊಡೋದೇ ಇಲ್ಲ ಅವರು. ನೀನು ಓಡ್ಸಕ್ಕೆ ಬರೋದಿಲ್ಲ ಒಯ್ಬೇಡ ಅಂತಾರೆ. ಹಾಗಾಗಿ ಅವನ ಒಬ್ಬನ ತಗೊಂಡು ಅಡ್ಡಾಡವ. ಹೇಳ್ತೇನೆ ಮುಂಜಾನೆ ಬಂದು ಒಯ್ಯನ್ ನಿನ್ನ ಮಗ. ತಗರಿ ಪುಣ್ಯ ಬರಲಿ ವಾಯವ್ವ. ವಾ ನಿನ್ನ ಹೆಂಡತಿ ಗೆಳತಿ ಪಡೆದದ್ದು ನಮ್ಮ ಪುಣ್ಯ ನೋಡುವ. ಕಷ್ಟ ಅಂದ್ರೆ ಸಾಕು, ಸಹಾಯಕ್ಕೆ ನಿಂತು ಬಿಡ್ತೀವಿ. ಪುಣ್ಯ ಮಾಡೀವಿ ನಿನ್ನಂತ ಗೆಳತಿ ಪಡೆಯಕ್ಕೆ ನಾವು. ಹೋಗಲೇ ಹೊಸ್ತಾಗಚ್ಚಿ, ಹೋಗು ಶಾಣಕ್ಕಿದ್ದೀವಿ. ಇಂಥ ಎಲ್ಲ ಮಾತಾಡ್ಬೇಡವ, ನನಗೆ ಇಷ್ಟ ಆಗಂಗಿಲ್ಲ. ನಿನ್ನ ದೊಡ್ಡ ಗುಣ ಅದು. ಆಗಲಿ ತೆಗೆದರಕ್ಕ ಹೋಗ್ಕನಿ. ಒಂದಿಟ್ಟು ಬುತ್ತಿ ಸಾಮಾನೆಲ್ಲ ತುಂಬ್ಕೋಬೇಕ ಹೇಳೇನಿ ಇಬ್ರಿಗೂ ಸ್ವಸ್ಥರಿಗೆ ಮಾಡಿಟ್ಟಾರ. ನಾನು ಮಾಡೇನಿ ಎಲ್ಲ. ಒಂದಿಟ್ಟು ಇಟೀಟ ಪಲ್ಯ ಒಗ್ಗರಣೆ ಹಾಕ್ಯಬೇಕು. ರಾತ್ರಿ ಕೀಗೆ ಹಾಕ್ಯಂಡು ಇಟ್ಕೊಂತಾನೆ, ಮುಂಜಾನೆ ಜಲ್ದಿ 4 ಗಂಟೆಗೆ ಹೊಂಟು ಬಿಡ್ತೇವ. ಇವ ರಾತ್ರಿ ಹಾಕ್ಬೇಡ ಒಗ್ಗರಣೆನ ಪಲ್ಯಕ್ಕೆ. ರಾತ್ರಿ ಪಲ್ಯಕ್ಕೆ ಒಗ್ಗರಣೆ ಹಾಕಿ ಅಂದ್ರೆ ಈ ಜಳಕ್ಕೆ ತಡೆಯಂಗಿಲ್ಲ. ಮುಂಜಾನೆ ಜಲ್ದಿನ ಎದ್ದು ಏನು ಒಂದು ಅರ್ಧ ತಾಸ್ನಾಗ ಎಷ್ಟು ಪಲ್ಯ ಮಾಡಿ, ಅರ್ಧ ತಾಸ್ನಾಗ 1 ತಾಸ್ನಾಗ ಆಗಿ ಹೊಕ್ಕವು, ಹಾರ್ಯಾಡಿ ಹೊಕ್ಕವು. ಮುಂಜಾನೆ ಎದ್ದು ಒಗ್ಗರಣೆ ಹಾಕ್ಯಂಡು ತಗೊಂಡು ಹೋಗಂತೆ ಅಂತ. ಈ ಬಿಸಿಲಾಗ ಗಾಡಿ ಜಳಕ್ಕೆ ತಡಿಬೇಕಲ್ಲೇ ಅಡಿಗೆದು. ರಾತ್ರಿ ಪತ್ರಿ ಹಾಕ್ಬೇಡ ನೀನು. ಮುಂಜಾನೆನ ಪಲ್ಯ ಒಗ್ಗರಣೆ ಹಾಕ್ಯ, ಪಲ್ಯ ಗಿಲ್ಲೆ ಮಾಡ್ಕೆ. ರೊಟ್ಟಿ ಸಜ್ಜಿ ರೊಟ್ಟಿ ಅವನ್ನ ಮಾಡಿರಿ ಇಲ್ಲ ಮಾಡಿಸ್ಕೊಳ್ಳೆ. ಇಲ್ಲವ ಇಲ್ಲ ಮಾಡೀನಿ. ನಾ ಏನು ಹೇಳೇ ಬಿಟ್ಟೇನಿ. ಭಾಳ ಜನಕ್ಕಂತೂ ನಮ್ಮ ಕೈಲಿ ತರಕ್ಕಾಗೋದಿಲ್ಲವ. ಒಂದು 5 ಮನೆ ಪೂರ್ತಿ ಅಷ್ಟು ತರ್ತೇವಿ, ನಿಮ್ಮ ಮನೆ ಪೂರ್ತಿ ತರ್ತೇವಿ. ಒಂದು 5 ಮನೆಗೆ ಹಂಚ್ರಿ ಅಷ್ಟೇ. ಊರು ಪಾರಿಗೆ ಹಂಚಕ್ಕೆ, ಊರ್ದು ಹಂಚಕ್ಕೆ ನಮ್ಮ ಕೈಲಿ ಆಗೋದಿಲ್ಲವ. ನಾವು ಅಷ್ಟು ಗಟ್ಟಿಮುಟ್ಟಾರಲ್ಲ. ಒಂದು 5 ಮನೆಗೆ ಕೊಡೋ ಅಷ್ಟು ನಾವು ತರ್ತೇವ. ಅದಕ್ಕಿಂತ ಹೆಚ್ಚಿನ ನಮಗೇನು ತರಕ್ಕಾಗೋದಿಲ್ಲ ಅಂತ ಹೇಳೇ ಬಿಟ್ಟೇನವ. ನಮ್ಮ ಮೊದ್ಲ ಆಟಾಟ ಮಾಡ್ಕೊಂಡವೇ ಗೌರಕ್ಕ. ಅವೇ ಕಡ್ಕಲ್ ರೊಟ್ಟಿನ ಅಲ್ಲ ದಿನ ಇಸಿಸ ಅಂತಂದು ಮಾಡಿ ಇಟ್ಕೊಂಡಿದ್ನೆ. ಸಣ್ಣ ಸೊಸಿ ಬೇಕಿದಾಳ ಅಲ್ಲಿ ಮಾಡ್ತಾಳೆ. ಹಾಗೆಲ್ಲ ಬದುಕು ಮಾಡ್ತಾಳವ. ಕಿವಿ ಒಂದು ಕೇಳಂಗಿಲ್ಲ ಅನ್ನೋದು ಆಟ.
ಬದಕ್ಕೆಲ್ಲ ಭಾರಿ ಹೊಂದ್ಕಿಲೆ ಮಾಡ್ಕೊಂಡು ಹೋಗತಿ. ಮತ್ತು ದೊಡ್ಡ ಸೊಸಿಗೆ ಏನು ಹಚ್ಚಲಿಲ್ವ ನಾವು. ಅದ್ರಾಗ ಉಗ್ರಾಣ ಒಂದಿತ್ತಲ್ಲೇವ ಮೊನ್ನೆ ಬಸ್ರದಾಳ ಅನ್ನತ್ಲೆ ನಾವು ಏನೇನು ಹಚ್ಚಲಿಲ್ವ ಯವ್ವ. ಹಾಗಾಗಿ ನಾವ ಇಬ್ಬರ ಮಾಡ್ಕೊಂಡವಿ. ಇನ್ನೇನು ಕಾಳು ಪಾಳೆ ಎಲ್ಲ ನೆನೆ ಹಾಕ್ಯಂಡನೆ ಅವ್ವ. ನಮ್ಮ ಹೇಳದಲ್ಲಿ ಈಗ ಮುಂಜಾನೆ ಒಗ್ಗರಣೆ ಹಾಕ್ಯಂಡು ಮುಂಜಾನೆ ಪಲ್ಯ ಗಿಲ್ಲೆ ಮಾಡ್ಕೊಂಡು ಹೋಗಿ ನನ್ನ ಮಗಳನ್ನೊಂದು ಕರ್ಕೊಂಬಂದೆ ಅಂದ್ರೆ ಚಿಂತೆ ತಪ್ತತಿ ಗೌರಕ್ಕ. ಆಗಲಿ ತಗ, ಚಲೋ ಆತ. ಒಟ್ಟು ಹೆಂಗೆ ಕಳ್ಸಕ್ಕೆ ಒಪ್ಕೊಂಡ್ಲಕ್ಕೆ ಅವ್ರ ಅತ್ತಿ. ಕಳಿಸ್ಲಿಲ್ಲ ಅಂದ್ರೆ ಕೆರಲೆ ಹೊಡಿತಿದ್ದಕ್ಕಿನ ಹಂಗಲ್ಲ. ಮತ್ತೆ ಬಸರಿದ್ದು ಮಗಳು ಬರ್ತಾನೆ ಅಂತಂದು ಗೋಗರ್ತಿತಿ ಬದುಕು ಮಾಡಿಸ್ತಾವ್ರು ಹೆಣ ಎತ್ಲಿ ಅವಕ್ಕೇನು ಬರಬಾರ್ದು ಬಂದು ಹೋಗಾಳ ನೋಡಕ್ಕೆ. ಮತ್ತು ಹಂಗೆ ಹಿಂಗೆ ಹೋಗಂಗಿಲ್ಲ. ನನಗರ ಅಷ್ಟು ಸಿಟ್ಟು ಬರ್ತೈತಿ ನೋಡುವ. ಹಡ್ದು ಕಳ್ಳು ಹೊಟ್ಟೆನ ಸಂಕಟ ನನಗೆ ಗೊತ್ತು ನೋಡು. ನಾವು ನನ್ನ ಸೊಸಿ ನಾನು ಹೆಂಗೆ ಇಟ್ಕೊಂಡೆ ನೋಡು ಬಾ ನೋಡು ಅಂತೀವಿ. ಕೇಳಬೇಕಂದ್ರಕ್ಕೆ ನನ್ನ ಹಿಂದೆ ಒಂದು ಕೆಲಸ ಹಚ್ಚಂಗಿಲ್ಲ ನಾವು. ಕುಂತಲ್ಲೇನ ನನ್ನ ಸಣ್ಣ ಸೊಸಿ ಕುಂತಲ್ಲೇನ ಒಯ್ದು ಕೊಡ್ತಾಳೆ ಯವ್ವ. ಕುಂದ್ರೆ ಅಕ್ಕ ನೀನು ಹೊಟ್ಟೆ ಇಟ್ಟು ದೊಡ್ಡದು ಇಟ್ಕೊಂಡು ಹೇಳೋದು ಕುಂದ್ರದು ಮಾಡಬೇಡ ಅಂತಂದು ಅಂತದ್ದು ನಾವು ಹೆಂಗೆ ನೋಡ್ಕೊಂತೇವೆ. ಆ ಮಂದಿ ನೋಡಿದ್ರೆ ಒಂದು ನಮ್ಮನೆ ಕತಿ, ನಮ್ಮನ್ನು ನೋಡಿದ್ರೆ ಒಂದು ನಮ್ಮನೆ ಕತಿ. ಏನೇನವ ಹಣೆ ಬರತ್ತು. ನಮ್ದು ಹಣೆ ಬರ ಹಿಂಗೈತೆ ಅನಿಸ್ಬಿಡ್ತೈತಿ. ಹೋಗ್ಲಿ ತಗಲ್ವ, ಆಗದ್ದಾಗಿ ಹೋಗೈತಲ್ಲಿ ಏನು ಮಾಡೋಕ್ಕಾಕತಿ. ಮದುವೆ ಮಾಡಿ ಕೊಟ್ಟು ಬಿಟ್ಟವಿ ಮತ್ತು ಅನುಭವಿಸೋದ ಆಗ್ಲಿತ. ಹೋಗಿ ಪಡ ನಾಳೆ ಕರ್ಕೊಂಬಂದ್ಬಿಡ್ತಾನೆ. ಆಮೇಲೆ ಮತ್ತೆ ಒಂದ ಮನೆಗೆ ಇರಬಾರ್ದು ಹಂಗೆ ಹಿಂಗೆ ಅಂದ್ರಿ ಮತ್ತೆ ಏನು ಆಗ್ತದೆ ಯವ್ವ. ನನ್ನ ಮಕ್ಕಳು ಬೈಯಾಕತ್ತವು. ಒಂದ ಮನೆಗೆ ಅಡ್ಡಾಡ ಬರೋದಿಲ್ಲ ಆಕಿ. ನಾ ಕೊನೆಗೆ ನೀ ಕೊನೆಗೆ ಇಡೋಣ ಅಂತ ನೀವು ಹೋಗ್ಬೇವ ಕರ್ಕೊಂಬ ಎಲ್ಲಿ ಹಚ್ಚಿ ರಾಡಿನ. ಅವ್ರು ಅಡ್ಡಾಡೋದ ಬೇಡ, ಹೊರಗೆ ಹೋಗೋದ ಬೇಡ, ಒಳಗೂ ಹೋಗೋದು ಬೇಡ, ಹೊರಗೆ ಹೋಗೋದು ಬೇಡ, ಅವ್ರು ಮನ್ಯಾಗ ಇರುವಲ್ರಕ್ಕ ಅಂತಂದು ಬೈದಾಡಕ್ಕೆ ನಿಂತ್ರವ. ನೀ ಎಲ್ಲಿ ಇದು ಮೂಢನಂಬಿಕೆ ಹಚ್ಕೊಂಡ್ ಕುಂತಿ ಹಂಗೆ ಹಿಂಗೆ ಅಂತಂದು ಹೋಗಲ್ ತೆಗಿಯತ್ತಾಗ. ಯಾಕೆ ನನಗೂ ಅದು ಸರಿ ಅನ್ನಿಸ್ತು. ಎಷ್ಟು ದಿನ ಅಂತ ಇದನ್ನ ಕುತ್ಕೊಂಡು ಅದನ್ನ ಮಾತಾಡ್ಕೊಂತ ಅದನ್ನ ಚಿಂತೆ ಮಾಡ್ಕೊಂತ ಕುಂದ್ರಾಕ ಹೋಗೋಣ. ಮತ್ತು ಅದಕ್ಕೆ ಬಡ ನಾ ಇದನ್ನ ನಿರ್ಧಾರ ಮಾಡಿದ್ ನೋಡುವ. ಆತ ಬಿಡು, ಚಲೋ ಆತತ್ತ. ಯಾಕೆ ತಲೆ ಕೆಡ್ಸ್ಕೊಂತೀವಿ. ಮುಂಜಾನೆ ಜಲ್ದಿನ ಕಳಿಸ್ ಮಗನ ಕೊಟ್ಟು ಕಳಿಸ್ತೇನೆ ಗಾಡಿನ. ಆತ ಗೌರಕ್ಕ ಬರ್ತೇನೆ ತಗೋರ. ನಾನಿನ್ನು ಕುಂದ್ರ ಇನ್ನೂ ಸ್ವಲ್ಪ ಹೊತ್ತು ಸಂಜೆ ಮುಂಚೆ ಕುಡ್ದು ಹೋಗುವಂತಂತ ಯವ್ವ. ಇಲ್ಲವ ಮತ್ತು ಇನ್ನು ಹೋಗಿ ಬದುಕು ಮಾಡ್ಕೋಬೇಕು. ಮತ್ತು ಎಲ್ಲ ಕೆಲಸ ಮತ್ತು ಹಂಗೆ ಬೀಳ್ತಾವ ಯವ್ವ. ವಾರಿಬಿ ಪರಿಬಿ ಮತ್ತು ನಾಳೆ ಅಟ್ಟಾಗ ಹೋದೆ ಅಂದ್ರೆ ಸಣ್ಣ ಸೊಸಿಗೆ ಅಟ್ಟ ಬಿದ್ದುಬಿಡ್ತಾವೆ ಎಲ್ಲ. ಅಕ್ಕಿ ಮೈ ಮ್ಯಾಗ ಕೆಲಸ ಅಕ್ಕಿ ಮೈ ಮ್ಯಾಗ ಆಗಿಬಿಡ್ತಾವು. ಬೇಡ, ನಾನು ಹೋಗಿ ಒಂದು ದಿವಸ ವಾರಿಬಿ ಪರಿಬಿ ಎಲ್ಲ ಒಗದು ಹಾಕ್ತೀನಿ ಅವಾಗ ಅತ್ತಿಗೆ. ಆತು ಹೋಗುವ. ಸುಮ್ಮನೆ ಬೇಜಾರು ನೋಡಿ ನನಗೆ. ಆತು ಹೋಗಿ ಮಾಡಿಕೆ ಹೋಗ್ರಿ. ಬೇಜಾರು ಹಾಕ್ಬೇಡ ಮತ್ತೆ ಬರ್ತಾನೆ ಅಂತ. ಆಗಲಿ ಹೋಗಿ ಹುಷಾರು ನೋಡು. ಆತ ಬರ್ತಾನೆ ತಗ. ನಾ ಈಗ ಯಾರ ಜೊತೆ ಮಾತಾಡಲಿ, ಏನು ಮಾತಾಡಲಿ, ಯಾರ ಜೊತೆ ನಗಲಿ, ಬೇಜಾರು. ಈ ಗೆಳತಿಯರ ಮನೆ ಯಾಕೆ ಆಜು ಬಾಜುನ ಇರಬಾರ್ದಾಗಿತ್ತು ಅನಿಸ್ತತಿ. ಇಲ್ಲ ಆಜು ಬಾಜು ಇದ್ದರೆ ಯಾರು ನನ್ನ ಜೊತೆ ಗೆಳತಿಯನ ಮಾಡಲ್ಲ. ನನ್ನ ಗೆಳತಿಯರು ದೂರ ಇರ್ತಾರೆ. ನಂಗೆ ಬೇಜಾರಾಗತ್ತೆ. ನನಗೀಗ ನನ್ನ ಸೊಸೆಯರ ಗತಿ, ನನ್ನ ಅತ್ತಿಯರ ಗತಿ. ಅವ್ರ ಜೊತೆಗೆ ಮಾತಾಡ್ಬೇಕು. ಅವ್ರ ನನ್ನ ಜೊತೆ ಜಾಸ್ತಿ ಮಾತಾಡಂಗೇ ಇಲ್ಲ. ಸಣ್ಣ ಸೊಸಿ ತಕ್ಕೊಂದು ತಿಕ್ಕಿ ಅಂತ ಕುಂದಿರ್ತಾ, ದೊಡ್ಡ ಸೊಸಿ ತಕ್ಕೊಂದು ತಿಕ್ಕಿ ಅಂತ ಕುಂದಿರ್ತಾ. ಅಪ್ಪನ್ ತಿಕ್ಕು 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 ಕೈ ನೋಯ್ತವ ಇಲ್ಲ ದೇವ್ರಿಗೆ ಗೊತ್ತು. ಅಪ್ಪನ್ ನೋಡಿ ಕಣ್ಣು ನೋಯ್ತವ ಇಲ್ಲ ದೇವ್ರಿಗೆ ಗೊತ್ತು. ನಮ್ಮ ಅತ್ತಿ ನೋಡಿದ್ರೆ ಜಪ ಮಾಲಿ ಎಣಿಸಿಗೆ ಕುಂದಿರ್ತಾವ. ನನ್ನ ಜೊತೆ ಮಾತಾಡಾರೇ ಇಲ್ಲ.